ಟಾಪ್ 5 ಸ್ಕಿಲ್ಸ್ ಕಾಲೇಜ್ ನಮ್ಮ ಹೇಳ್ಕೊಡಲ್ಲ, ಆದರೆ ನಮಗೆ ಟೈಮ್ ತಗೊಂಡು ನಾವೇ ಕಲಿಬೇಕು. ನಂಬರ್ 1 ಕಮ್ಯುನಿಕೇಷನ್ ಸ್ಕಿಲ್ಸ್. ಕಮ್ಯುನಿಕೇಷನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಬರುತ್ತೆ ಬಾಡಿ ಲ್ಯಾಂಗ್ವೇಜ್, ಸ್ಪೋಕನ್ ಕಮ್ಯುನಿಕೇಷನ್, ರಿಟರ್ನ್ ಕಮ್ಯುನಿಕೇಷನ್ ಮತ್ತು ಇಮೇಲ್ ಹೇಗೆ ಬರೆಯೋದು ಕೂಡ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಮಾತಾಡೋ ಸ್ಟೈಲ್ ಕೂಡ ಕಲಿತೀರ. ನಂಬರ್ 2 ಮನಿ ಮ್ಯಾನೇಜ್ಮೆಂಟ್. ಕಾಲೇಜಲ್ಲಿ ನಾವು ಇಂಟರ್ನ್ಶಿಪ್ ಮಾಡ್ತೀವಿ, ಫ್ರೀಲಾನ್ಸಿಂಗ್ ಮಾಡ್ತೀವಿ. ಅದರಿಂದ ಬರೋ ಇನ್ಕಮ್ನ ನಾವು ಮ್ಯಾನೇಜ್ ಮಾಡೋದನ್ನ ಕಲಿಬೇಕು. ಯಾಕಂದರೆ ಫ್ಯೂಚರಲ್ಲಿ ನಾವು ಜಾಬ್ ಹೋಗ್ತೀವಿ, ಅಲ್ಲಿ ನಮ್ಮ ದುಡ್ಡು ಮೇಲೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಮತ್ತು ಎಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮೊದಲೇ ತಿಳ್ಕೊಂಡಿರಬೇಕು. ನಂಬರ್ 3 ವೆಬ್ ಡೆವಲಪ್ಮೆಂಟ್, ಆ್ಯಪ್ ಡೆವಲಪ್ಮೆಂಟ್. ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೂ ಪರವಾಗಿಲ್ಲ, ನಮ್ಮ ಫೀಲ್ಡಲ್ಲಿ ಟೆಕ್ನಾಲಜಿ ಹೇಗೆ ವರ್ಕ್ ಮಾಡೋದು ಅಂತ ಗೊತ್ತಿರಬೇಕು. ಜೊತೆಗೆ ಫ್ರೀಲಾನ್ಸಿಂಗ್ ಮಾಡಬೇಕು ಅಂತಂದರೆ ವೆಬ್ ಡೆವಲಪ್ಮೆಂಟ್, ಆ್ಯಪ್ ಡೆವಲಪ್ಮೆಂಟ್ ಅಂತ ವಸ್ತುಗಳನ್ನ ಕಲ್ತಿರಬೇಕು. ನಂಬರ್ 4 ಮಾರ್ಕೆಟಿಂಗ್. ನಮಗೆ ಸ್ಟಾರ್ಟಪ್ ಮಾಡಬೇಕು ಅಂತ ಒಂದು ಕನಸಿದ್ರೆ ಅದರಲ್ಲಿ ಸೇಲ್ಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಕಿಲ್ಸ್ ಆಗಿರುತ್ತೆ. ಜೊತೆಗೆ ಈಗಿನ ಕಾಲೇಜ್ಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್, ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂತ ಕೆಲಸಗಳು ಸ್ಟೂಡೆಂಟ್ಸ್ ಮಾಡ್ತಿದ್ದಾರೆ. ನಂಬರ್ 5 ಕಂಟೆಂಟ್ ಕ್ರಿಯೇಷನ್. ನಮ್ಮ ಹತ್ರ ಯಾವುದೇ ಸ್ಕಿಲ್ಸ್ ಇದ್ದರೂ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ನಮ್ಮ ಸ್ಕಿಲ್ಸಿಂದ. ಇದೇ ಥರ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಬೇರೆಯವ್ರಿಗೆ ಯೂಸ್ ಆಗೋ ಥರ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಕ್ಸೆಟ್ರಾ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ. ಥ್ಯಾಂಕ್ ಯು ಫ್ರೆಂಡ್ಸ್.